ಒಂದೇ ಯುದ್ಧ ಭೂಮಿ, ಆದರೆ ಅಚ್ಚರಿಯ ಬೆಳವಣಿಗೆಗಳು ಎರಡು. ಏನು ಅಚ್ಚರಿಯ ಬೆಳವಣಿಗೆ? ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡಿ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಬೇಕು, ಆರ್ಥಿಕ ದಿಗ್ಬಂಧನಕ್ಕೆ ಇರಾನನ್ನು ಒಳಪಡಿಸಬೇಕು ಅಂತ ಅಮೆರಿಕದ ಶತಾಯಗತಾಯ ಪ್ರಯತ್ನ. ಈ ಪ್ರಯತ್ನದ ನಡುವೆಯೂ ಕೂಡ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧಗಳನ್ನು ನಿಲ್ಲಿಸ್ತೀನಿ, ಕದನ ವಿರಾಮ ಘೋಷಣೆ ಮಾಡ್ತೀನಿ ಅಂತ ಭರವಸೆಗಳನ್ನು ಕೊಟ್ಟಿದ್ರಲ್ಲ, ಆ ಭರವಸೆಗಳ ಭಾಗವಾಗಿ ಇಸ್ರೇಲ್ ಮತ್ತು ಲೆಬನಾನ್ನ ಹೆಜ್ಬುಲ್ಲಾ ನಡುವೆ ಆಗ್ತಾ ಇದ್ದಂತಹ ಬೈರುತ್ನ ದಾಳಿಯನ್ನು ಇದೀಗ ಸ್ಥಗಿತಗೊಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಈ ದ್ವಂದ್ವ ನಿಲುವು? ಒಂದು ಕಡೆ ಅಮೆರಿಕಾನೇ ದಾಳಿ ಮಾಡುತ್ತೆ, ಒನ್ಸ್ ಅಗೇನ್ ಯುದ್ಧವನ್ನು ತಡೆ ಹಿಡಿತೀವಿ ಅಂತ ಅವ್ರು ಹೇಳ್ತಾ ಇರೋದು. ಇವೆಲ್ಲದರ ನಡುವೆ ಇದೀಗ ಹೌತಿ ಬಂಡುಕೋರರು ಅಥವಾ IRGC ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ, ಬಾಬ್ ಎಲ್ ಮಂದೇಬನ್ನ ಹಾರ್ಮುಜ್ ಜಲಸಂಧಿಯಂತೆ ನಾವು ಬಂದ್ ಮಾಡ್ತೀವಿ, ಅದರ ಪರಿಣಾಮವನ್ನು ಎಲ್ಲರೂ ಕೂಡ ಉಣ್ಣಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಏನಿದು ಬಾಬ್ ಎಲ್ ಮಂದೇಬ್? ಇದರಿಂದ ಆಗಬಹುದಾದಂತಹ ಪ್ರಯೋಜನಗಳೇನು? ನಾಳೆ ಹೌತಿಯವರು ಇದರ ಮೇಲೆ ಏನಾದರೂ ದಿಗ್ಬಂಧನವನ್ನು ವಿಧಿಸಿದರೆ ಏನೆಲ್ಲ ಸಮಸ್ಯೆ ಆಗುತ್ತೆ? ಡೀಟೇಲ್ಸ್ ನೋಡ್ತಾ ಹೋಗೋಣ, ಏನೇನಾಯಿತು ಬೆಳವಣಿಗೆ ಅಂತ. ಇರಾನ್ ಮೇಲೆ ಅಮೆರಿಕ ಪ್ರತೀಕಾರದ ದಾಳಿ. ಏನು ಪ್ರತೀಕಾರದ ದಾಳಿ? ಅಮೆರಿಕದ ಅತ್ಯಾಧುನಿಕ MQ-1 ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಇರಾನ್ ಸೇನೆ. ಕೆರಳಿದ ಅಮೆರಿಕಾದಿಂದ ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಭೀಕರ ವಾಯುದಾಳಿಯಾಗಿದೆ. ಗೋರುಕ್ ಮತ್ತು ಕೇಶ್ಮ್ ದ್ವೀಪಗಳಲ್ಲಿ ರಡಾರ್ ಮತ್ತು ಈ ಡ್ರೋನ್ ಕೇಂದ್ರಗಳೇನಿತ್ತು ಅವುಗಳನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ನಾವು ಮೊನ್ನೆಯೂ ಕೂಡ ನೋಡಿದ್ವಿ, ಅಬ್ಬಾಸ್ ಬಂದರ ಮೇಲೆ ದಾಳಿ ಮಾಡಿ ಅಲ್ಲಿಯೂ ಕೂಡ ನಿಯಂತ್ರಣವನ್ನು ತೆಗೆದುಕೊಳ್ಳೋದಕ್ಕೆ ಅಮೆರಿಕಾದವರು ಪ್ರಯತ್ನವನ್ನು ಪಟ್ಟಿದ್ರು ಅಂತ. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆ ಶಾಂತಿಯ ಮಾತುಕತೆ, ಮತ್ತೊಂದು ಕಡೆ ಯುದ್ಧದ ಭೀತಿ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಏನಾಯಿತು ಘಟನೆ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ಜಲಪ್ರದೇಶದ ಮೇಲೆ ಈ ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಡ್ರೋನ್ಗಳು ಹಾರಾಟ ಆಗ್ತಾ ಇತ್ತು. MQ-1 ಪ್ರೆಡೇಟರ್ ಡ್ರೋನ್ ಅಂತ ಕರೀತಾರೆ. ಇದು ಹಾರಾಟ ಮಾಡ್ತಾ ಇತ್ತು. ಇದರ ಮೇಲೆ ಯಾರು ದಾಳಿ ಮಾಡಿದ್ರು? ಇರಾನ್ನವರು ದಾಳಿ ಮಾಡಿದರು. ಈ ಇರಾನ್ ದಾಳಿ ಮಾಡಿದ ತಕ್ಷಣ ಒಂದು ಪ್ರಚೋದನಕ್ಕೆ ಒಳಗಾದಂತಹ ಅಮೆರಿಕವು ಕೂಡ ಪ್ರತಿಯಾಗಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಶುರುವಾಯಿತು. ಈ ದಾಳಿ ಪ್ರತಿದಾಳಿಯ ನಂತರ ಎಲ್ಲವೂ ಕೂಡ ಡ್ರೋನ್ ಧ್ವಂಸಕ್ಕೆ ಪ್ರತಿಯಾಗಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಒಂದು ಯುದ್ಧ ವಿಮಾನವನ್ನು ಕೂಡ ಅಲ್ಲಿ ರವಾನೆ ಮಾಡಿತು. ಈ ದಾಳಿಯ ನಂತರ ಗೋರುಕ್ ಮತ್ತು ಕ್ಮೇಶ್ ದ್ವೀಪಗಳ ಮೇಲೆ ಅವರೆಲ್ಲ ನಿಯಂತ್ರಣ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟರು. ಯಾವ ಕಾರಣಕ್ಕಾಗಿ? ಈ ಪ್ರದೇಶ ಒಂದು ರಕ್ಷಣಾ ರೆಡಾರ್ ಮತ್ತು ಡ್ರೋನ್ ನಿಯಂತ್ರಣ ಕೇಂದ್ರಗಳು, ಇವುಗಳ ಮೇಲೆ ಅಮೆರಿಕ ದಾಳಿ ಮಾಡಿತು. ಇವೆಲ್ಲದರ ಭಾಗವಾಗಿ ಒಂದು ನೆಲ ನಿಯಂತ್ರಣ ಕೇಂದ್ರ ಮತ್ತು 2 ಡ್ರೋನ್ಗಳು ನಾಶ ಆಗಿದೆ ಅಂತ ಸದ್ಯಕ್ಕೆ ಅಮೆರಿಕ ಹೇಳ್ಕೊಳ್ತಾ ಇರೋದು. ಇದರ ಮುಂದುವರೆದ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ, ಅಮೆರಿಕದ ಸೆಂಟ್ಕಾಮ್ ಹೇಳಿದೆ ಯಾವುದೇ ಪ್ರಾಣಹಾನಿಯಾಗಿಲ್ಲ, ಯಾವುದೇ ವ್ಯಕ್ತಿಯೂ ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿಲ್ಲ ಅಂತ. ಏನಿದ್ರ ಅರ್ಥ ಅಂತ ಹೇಳಿದರೆ, ಅಮೆರಿಕದ ಸೆಂಟ್ಕಾಮ್ ಹೇಳಿದೆ ಇರಾನ್ ನಡೆಸಿದ ದಾಳಿಯಲ್ಲಿ ಅಮೆರಿಕ ಅಥವಾ ಇರಾನ್ ನಡೆಸಿದಂಥ ದಾಳಿ, ಅದಕ್ಕೆ ಅಮೆರಿಕ ಕೊಟ್ಟಂತಹ ಪ್ರತಿದಾಳಿ, ಇವೆಲ್ಲದರ ನಡುವೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಮೃತಪಟ್ಟಿಲ್ಲ, ಸೈನಿಕರಿಗೆ ಗಾಯ ಆಗಿಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, MQ-1 ಇದು ಮಾನವರಹಿತ ಡ್ರೋನ್ ಆಗಿತ್ತು. ಮಾನವರಹಿತ ಡ್ರೋನ್ನ ಮುಖಾಂತರ ನಾವು ಇರಾನ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕದ ಸೆಂಟ್ಕಾಮ್ ಅವರು ಹೇಳಿರೋದು. ಮತ್ತೊಂದು ಕಡೆ ಈ ಕ್ವೇಶ್ ಮತ್ತು ಗೋರುತ್ ಈ ಪ್ರದೇಶ ಏನಿದೆಯಲ್ಲ, ಈ ಪ್ರದೇಶದ ಮುಖಾಂತರ 20% ತೈಲ ರವಾನೆ ಆಗುತ್ತೆ ಬೇರೆ ಬೇರೆ ದೇಶಗಳಿಗೆ. ಅದರ ಮೇಲೆ ನಿಯಂತ್ರಣ ಹೇರೋದು. ಎರಡನೇದು ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಈ ರಡಾರ್ ಮತ್ತು ಕ್ಷಿಪಣಿಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿತ್ತು. ಇವುಗಳನ್ನು ಕೂಡ ಹೊಡೆದುರುಳಿಸಬೇಕು ಅನ್ನೋ ಭಾಗವಾಗಿ ಇದೀಗ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಈ ಮುಖಾಂತರ ಇರಾನ್ ಮತ್ತು ಅಮೆರಿಕದ ನಡುವೆ ಪ್ರತೀಕಾರದ ದಾಳಿಯಾಗಿದೆ MQ-1 ಮುಖಾಂತರ. ಇರಾನ್ ಅತ್ಯಂತ ದೊಡ್ಡ ರಫ್ತುದಾರ ದೇಶವಾಗಿರುವಂತಹ ಚೀನಾಗೆ $100 ಕೋಟಿ ಹಣ ಅಂದರೆ ತೈಲನ ರಫ್ತು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು, ಕಳ್ಳದಾರಿಯ ಮುಖಾಂತರ, ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ. ಅದರ ಮೇಲೆ ಕಣ್ಣಿಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಎಲ್ಲೆಡೆ ಬಾಂಬ್ ಹಾಕಲ್ಲ, ಆದರೆ ಮೌನವಾಗಿ ದಿಗ್ಬಂಧನ ಹೇರ್ತೀವಿ. ಅಮೆರಿಕದ ಮೊದಲ ದಿನದಿಂದಲೂ ಕೂಡ ಈ ನಿಲುವಿದ್ದೇ ಇದೆ. ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಿಬಿಟ್ರೆ ಅಮೆರಿಕ ಲಾಸ್ ಆಗುತ್ತೆ, ಅಮೆರಿಕದ ಸೈನಿಕರು ಮೃತಪಡುವಂತಹ ಸಾಧ್ಯತೆಗಳಿರುತ್ತೆ, ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಪೂರ್ಣ ಪ್ರಮಾಣದ ಯುದ್ಧವನ್ನು ಹೇರಬೇಕು ಅಂತ ಹೇಳಿದ್ರೆ ಅಮೆರಿಕ ಸಂಸತ್ತಿನ ಅನುಮತಿಯನ್ನು ತೆಗೆದುಕೊಳ್ಳಬೇಕು. ಎಲ್ಲ ಬೆಳವಣಿಗೆಗಳು ಡೊನಾಲ್ಡ್ ಟ್ರಂಪ್ಗೆ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಅವರು ಹೇಳ್ತಿದ್ದಾರೆ, ಎಲ್ಲೆಡೆ ನಾನು ಬಾಂಬ್ ಹಾಕಲ್ಲ, ಮೌನವಾಗಿ ದಿಗ್ಬಂಧನವನ್ನು ಹಾಕ್ತೀನಿ ಅಂತ. ಇರಾನ್ ಮೇಲೆ ಅಮೆರಿಕದಿಂದ ಉಕ್ಕಿನ ಕವಚದಂಥ ಕಠಿಣ ಆರ್ಥಿಕ ನಿರ್ಬಂಧ, ಅವರು ಕಾಯ್ಲಿ ನಾವು ಕಾಯ್ತೀವಿ ಅಂತ ಟ್ರಂಪ್ ಓಪನ್ ಚಾಲೆಂಜ್ ಎಲ್ಲ
ಹಾಕಿದ್ದಾರೆ. $12 ಬಿಲಿಯನ್ ಆಸ್ತಿ ಬಿಡುಗಡೆಗೆ ಇರಾನ್ ಸರ್ಕಾರ ಎಲ್ಲ ಪಟ್ಟು ಹಿಡಿದಿದೆ. ಏನಾಯ್ತು ಇದು ಬೆಳವಣಿಗೆ ಅಂತ ಹೇಳಿದರೆ, ಟ್ರಂಪ್ ಅವರು ಇದರ ಬಗ್ಗೆ ಎಲ್ಲ ಮಾತನಾಡಿದರು. ಉಕ್ಕಿನ ಕವಚದಂತಹ ಕಠಿಣ ಆರ್ಥಿಕತೆ ನಿರ್ಬಂಧಗಳನ್ನೆಲ್ಲ ಹಾಕ್ತೀವಿ. ಇದರರ್ಥ ಈ ಮಾತುಕತೆಗಳು, ನಿರ್ಬಂಧಗಳು ಅಥವಾ ನಿಷೇಧಗಳು ಕೇವಲ ಕಾಗದದ ಮಾತ್ರ ಮೇಲೆ ಇರೋದಿಲ್ಲ, ಬದಲಾಗಿ ವಾಸ್ತವ ರೂಪದಲ್ಲೂ ಕೂಡ ಬದಲಾಗಿರುತ್ತೆ. ಅದೆಲ್ಲವೂ ಕೂಡ ಆರ್ಥಿಕ ಮತ್ತು ವ್ಯಾಪಾರ ಮಾರ್ಗ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇರಾನನ್ನು ನಾವು ಉಸಿರುಗಟ್ಟಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ. ಮೊದಲೇ ಉಸಿರುಗಟ್ಟಿಸುವ ಹಂತಕ್ಕೆ ಇರಾನ್ನ ಆರ್ಥಿಕತೆ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ. ಒನ್ಸ್ ಅಗೇನ್ ಅದರ ಮುಂದುವರೆದ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ, ಏನು ಮಾಡ್ಬೋದು, ಬಂದರುಗಳನ್ನು ಬಂದ್ ಮಾಡಿದ್ರು, ಯಾವುದೇ ಹಡಗು ಇರಾನ್ನ ಬಂದರಿಗೆ ಬರಬಾರ್ದು, ಯಾವುದೇ ಹಡಗು ಇರಾನ್ನ ಬಂದರಿನಿಂದ ಬೇರೆ ದೇಶಕ್ಕೆ ಹೋಗಬಾರ್ದು ಅಂತ. ಎರಡನೇದ್ದು, ಇದೀಗ ಉಕ್ಕಿನ ಗೋಡೆ, ವ್ಯಾಪಾರ ನಿರಾಕರಣೆ ಮಾಡೋದು. ಯಾವುದಾದ್ರೂ ದೇಶ ಇರಾನ್ನ ಜೊತೆಗೆ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾದರೆ ಅದರ ಮೇಲೂ ಕೂಡ ದಿಗ್ಬಂಧನ ಹೇರುವ ಪ್ರಯತ್ನ, ಆ ಮುಖಾಂತರ ಇರಾನ್ಗೆ ಪೆಟ್ಟುಕೊಡೋದು. ಎರಡು. ಮೂರನೇದ್ದು, ಕಳ್ಳದಾರಿಯನ್ನು ಮುಚ್ಚೋದು. ನಾನು ಅವಾಗಲೇ ಹೇಳಿದ ಹಾಗೆ ಇರಾನ್ ಬೇರೆ ಬೇರೆ ದೇಶಗಳಿಗೆ ಆಯಾ ಬೇರೆ ಬೇರೆ ದೇಶಗಳ ಧ್ವಜಗಳನ್ನು ಅಳವಡಿಸಿಕೊಂಡು ಹಡಗುಗಳ ಮುಖಾಂತರ ತೈಲವನ್ನು ರಫ್ತು ಮಾಡ್ತಾ ಇತ್ತು. ಈ ಕಳ್ಳದಾರಿಯನ್ನು ತಪ್ಪಿಸೋದಕ್ಕೂ ಕೂಡ ಅಮೆರಿಕ ಮುಂದಾಗ್ತಾ ಇದೆ. ತೈಲ ಆದಾಯಕ್ಕೇನಿತ್ತು ಅದು ಬ್ರೇಕ್ ಹಾಕೋ ಪ್ರಯತ್ನ. ಇವೆಲ್ಲದರ ನಡುವೆ ಏನು ಮಾಡಿತ್ತು ಅಂತ ಹೇಳಿದರೆ, ಇರಾನ್ ಒಂದು ಮಹತ್ವದ ಬೆಳವಣಿಗೆ ಆಗಿತ್ತು. ನೌಕಾ ದಿಗ್ಬಂಧನ, ಆರ್ಥಿಕ ನಿಷೇಧತೆ, ಇವೆಲ್ಲದರ ನಡುವೆ ಪ್ರೊಪೇನ್ ಮತ್ತು ಬ್ಯೂಟೇನ್, ಈ ನ್ಯಾಚುರಲ್ ಗ್ಯಾಸ್ ಮತ್ತು ತೈಲ ಸಂಸ್ಕರಣೆಯ ಉಪ ಉತ್ಪನ್ನಗಳು ಏನೆರಡಿದೆ, ಇವುಗಳನ್ನು ಗುಪ್ತವಾಗಿ ಸಾಗಾಟ ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ರು. ಇದು ಇರಾನ್ನ ಕಚ್ಚಾ ತೈಲದ ಹೊರತಾಗಿಯೂ ಕೂಡ ಇರಾನ್ಗೆ ಸಿಗಬಹುದಾದಂಥ ಪ್ರಮುಖವಾದಂತಹ ಆದಾಯದ ಮೂಲ ಇದು. ಈ ಆದಾಯದ ಮೂಲವನ್ನು IRGC ನಂಬಿಕೊಂಡಿತ್ತು, ಇರಾನ್ನ ಸರ್ಕಾರ ನಂಬಿಕೊಂಡಿತ್ತು. ಅದರ ಮೇಲೆ $100 ಕೋಟಿ ಆದಾಯವನ್ನು ಅವರೆಲ್ಲ ಗಳಿಕೆ ಮಾಡ್ತಾ ಇದ್ರು. ಹೀಗಾಗಿ ಇವರಿಗೊಂದು ಬೆಸ್ಟ್ ಎಕ್ಸಾಂಪಲ್ ಇತ್ತು. ಅಮೆರಿಕ ಏನು ಮಾಡಿತ್ತು, ಯಾವುದೇ ಕಾರಣಕ್ಕೂ ಇರಾನ್ ಕಚ್ಚಾ ತೈಲವನ್ನು ರಫ್ತು ಮಾಡಬಾರದು ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಇರಾನ್ ಏನು ವಾದ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರೊಪೈನ್ ಮತ್ತು ಬ್ಯೂಟೇನ್ ಇವ್ಯಾವುದೂ ಕೂಡ ಕಚ್ಚಾ ತೈಲದ ಭಾಗ ಅಲ್ಲ, ಇದು ಉಪ ಉತ್ಪನ್ನಗಳು. ಈ ಉಪ ಉತ್ಪನ್ನದ ಮುಖಾಂತರ 58,000 ಕೋಟಿ ರೂಪಾಯಿ ಹಣವನ್ನು ಇರಾನ್ ಗಳಿಕೆ ಮಾಡುತ್ತೆ. 58,000 ಕೋಟಿ ರೂಪಾಯಿಯನ್ನು ಇರಾನ್ ಗಳಿಕೆ ಮಾಡುತ್ತೆ. ಇದರಲ್ಲಿ ವಿಶೇಷವಾಗಿ ಒನ್ಸ್ ಅಗೇನ್ ಚೀನಾವೇ ಅತಿ ದೊಡ್ಡ ರಫ್ತು, ಅಂದರೆ ತಾನೇ ಅತಿ ಹೆಚ್ಚು ಖರೀದಿ ಮಾಡುತ್ತೆ ಇರಾನ್ನಿಂದ. ಹೀಗಾಗಿ ಆರ್ಥಿಕವಾಗಿಯೂ ಕೂಡ ಅಲ್ಲಿ ಸಹಾಯ ಸಿಗುವಂತಹ ಪ್ರಯತ್ನದ ಭಾಗವಾಗಿ ಆಗ್ತಾ ಇತ್ತು. ಇದನ್ನು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, 9 ನಾನ್ ಆಯಿಲ್ ಎಕ್ಸ್ಪೋರ್ಟ್ಸ್ ಅನ್ನುವಂಥ ಒಂದು ಪಟ್ಟಿಗೆ ಈ ಪ್ರೊಪೇನ್ ಮತ್ತು ಬ್ಯೂಟೇನನ್ನು ಸೇರಿಕೆ ಮಾಡಿಕೊಂಡು ಅದರ ಭಾಗವಾಗಿ ಅದನ್ನು ರಫ್ತು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಇದೀಗ ಅಮೆರಿಕ ಹೇಳ್ತಾ ಇದೆ, ಕಳ್ಳು ದಾರಿಯ ಮುಖಾಂತರ ಯಾವುದೇ ಸಾಗಾಟಕ್ಕೂ ಅವಕಾಶ ಇಲ್ಲ ಅಂತ. ಮತ್ತೊಂದು ಬೇಡಿಕೆ ಇರಾನ್ನದ್ದೇನು ಅಂತ ಹೇಳಿದ್ರೆ, $12 ಬಿಲಿಯನ್. ಮನೆಯೂ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಹೆಂಗೆ ಇರಾನ್ನ ಹಣ ಅಮೆರಿಕಾದ ಬಳಿ ವಿಶ್ವ ಬ್ಯಾಂಕ್ನಲ್ಲೆಲ್ಲ ಹೆಂಗೆ ಸಿಕ್ಕಾಕೊಂಡಿದೆ ಅಂತ. ಅವರು ಹೇಳ್ತಾ ಇರುವಂತಹ ಪ್ರಕಾರ $24 ಬಿಲಿಯನ್ ಆಸ್ತಿ ಜಗತ್ತಿನಲ್ಲಿ ಇರಾನ್ನದ್ದಿದೆ. ಆ $24 ಬಿಲಿಯನ್ ಆಸ್ತಿಯ ಪೈಕಿ $12 ಬಿಲಿಯನ್ ಹಣವನ್ನು ಅಮೆರಿಕ ನಮಗೆ ಕೊಡಬೇಕು. ಅಮೆರಿಕ $12 ಬಿಲಿಯನ್ ಹಣವನ್ನು ನಮಗೆ ಕೊಟ್ಟರೆ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಅರಾಗ್ಜಿ ಸೇರಿದಂತೆ ಗಾಲಿಬಾಪ ಎಲ್ಲವೂ ಕೂಡ ಹೇಳಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಅಮೆರಿಕ ಮಾತ್ರ ನಯಾ ಪೈಸೆ ಸದ್ಯಕ್ಕೆ ಕೊಡಲ್ಲ ಅಂತ ಅಮೆರಿಕ ಹೇಳ್ತಾ ಇರೋದು. ಹೀಗಾಗಿ ಎರಡು ದೇಶಗಳ ನಡುವೆ ಈ ಮಧ್ಯಪ್ರಾಚ್ಯದ ಬೆಳವಣಿಗೆ, ಆರ್ಥಿಕ ದಿಗ್ಬಂಧನಗಳು, ತೈಲದ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ. ಇಸ್ರೇಲ್ ಹೆಜ್ಬುಲ್ಲಾ ಕದನ ವಿರಾಮ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇರೋದು, ಮತ್ತೊಂದು ಕಡೆ ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮವನ್ನು ಮಾಡಿರೋದು. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಶಾಂತಿ ಒಪ್ಪಂದ ಆಗಿದೆ, ಮಾತುಕತೆ ಎಲ್ಲ ಆಯಿತು. ಬೈರುತ್ನಿಂದ ಸೇನೆಯನ್ನು ವಾಪಸ್ ಕರೆಸಿಕೊಂಡಿದ್ದಾರೆ ಇಸ್ರೇಲ್ನ ಅಧ್ಯಕ್ಷ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು. ಇಸ್ರೇಲ್ ಮೇಲೆ ಯಾವುದೇ ದಾಳಿ ಮಾಡದಂತೆ ಹೆಜ್ಬುಲ್ಲಾ ಕಡೆಯಿಂದಲೂ ಕೂಡ ಎಲ್ಲ ಒಪ್ಪಿಗೆ ಆಗಿದೆ. ಇನ್ನು ಮುಂದೆ ಯಾವುದೇ ಗುಂಡಿನ ಸದ್ದು ಕೇಳಿಸಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ವಿಶ್ವಾಸವನ್ನು ಹೊರ ಹಾಕಿರೋದು. ಲೆಬನಾನ್ ಗಡಿಯಲ್ಲಿ ಶಾಂತಿ ಪುನಃಸ್ಥಾಪನೆಗೆ ದಾರಿ ಮಾಡಿಕೊಡೋದಕ್ಕೆ ನಾನೆಲ್ಲ ಪ್ರಯತ್ನ ಪಟ್ಟೆ ಅಂತ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲ ಬರೆದುಕೊಂಡಿದ್ದಾರೆ ಆ ವಿಚಾರದ ಬಗ್ಗೆ. ಅನೇಕ ವರ್ಷಗಳಿಂದ ಆಗ್ತಾ ಇತ್ತು ಈ ಬೆಳವಣಿಗೆ ಅಮೆರಿಕಕ್ಕೂ ಕೂಡ ದೊಡ್ಡ ಹೊಡೆತವನ್ನು ಕೊಡ್ತಾ ಇತ್ತು. ಯಾಕಂದರೆ ಇರಾನ್ನ ಕೆಲ ಬೇಡಿಕೆಗಳಲ್ಲಿ ತನ್ನ ಮಿತ್ರ ದೇಶಗಳು, ಅದು ಗಾಜಾ ಪಟ್ಟಿ ಆಗಿರ್ಬೋದು, ಲೆಬನಾನ್, ಹಮಾಸ್, ಹೌತಿ, ಈ ಎಲ್ಲ ಬಂಡುಕೋರರು ಅಂತ ನಾವೇನು ಕರಿತೀವಿ, ಇವರ ಮೇಲೆ ಇಸ್ರೇಲ್ ಗುರಿಯಾಗಿಸ್ಕೊಂಡು ದಾಳಿ ಮಾಡುತ್ತಲ್ಲ, ಆ ದಾಳಿಯನ್ನು ತಡಿಬೇಕು, ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಇರಾನ್ನ ಬೇಡಿಕೆ ಆಗಿತ್ತು. ಅದರ ಭಾಗವಾಗಿ ಈ ಮಾತುಕತೆ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಎಲ್ಲ ಅವರ ಜೊತೆಗೆ ಮಾತುಕತೆಯಲ್ಲೂ ಕೂಡ ಆಯಿತು. ಮಾತುಕತೆಯ ಫೋನ್ ಮುಖಾಂತರ ಎಲ್ಲ ಮಾತನಾಡಿದರಂಥವರು. ಈ ಮಾತುಕತೆಯ ನಂತರ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಬೈರುತ್ ಮೇಲಿನ ದಾಳಿ ಸ್ಥಗಿತ ಆಗಿದೆ. ಇಸ್ರೇಲ್ನ ರಾಜಧಾನಿ ಬೈರುತ್
ಲೆಬನಾನ್ನ ರಾಜಧಾನಿ ಬೈರುತ್ ಮತ್ತು ಅದರ ಸುತ್ತಮುತ್ತಲಿನ ಹೆಜ್ಬುಲ್ಲಾ ನಿಯಂತ್ರಣದ ಪ್ರದೇಶಗಳೇನಿತ್ತು ಅದರ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ವಾಯು ದಾಳಿ ಆಗ್ತಾ ಇತ್ತು, ಸೈನಿಕ ಕಾರ್ಯಾಚರಣೆ ಎಲ್ಲ ನಡೀತಾ ಇತ್ತು. ಹೀಗಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೆಜ್ಬುಲ್ಲಾ ರಾಕೆಟ್ ದಾಳಿ ಮಾಡ್ತಾ ಇತ್ತು, ಕ್ಷಿಪಣಿಗಳ ದಾಳಿ ಮಾಡ್ತಾ ಇತ್ತು, ವಾಯು ದಾಳಿ ಮಾಡ್ತಾ ಇತ್ತು. ಇಷ್ಟು ದಿನಗಳ ಕಾಲ ಇಸ್ರೇಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಅದನ್ನು ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇರೋದು. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯ ನಂತರ ಇರಾನ್, ಅಮೆರಿಕ ಈ ಮಾತುಕತೆಗಳೆಲ್ಲ ಸ್ಥಗಿತ ಆಗಬಹುದು ಇತ್ಯಾದಿ ಇತ್ಯಾದಿ. ಏನು ನಾನು ಅವಾಗಲೇ ಹೇಳಿದ್ನಲ್ಲ, ಅಮೆರಿಕಕ್ಕೊಂದು ಭಯ ಇದೆ. ಇರಾನ್ ನಾಳೆಯಲ್ಲಿ ಮಾತುಕತೆಯಿಂದ ಹಿಂದೆ ಸರಿದು ಬಿಡುತ್ತೋ ಎನ್ನುವಂಥ ಒಂದು ಭಯದ ಕಾರಣಕ್ಕಾಗಿ ಅಮೆರಿಕ ಇದರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ಇಸ್ರೇಲ್ ಮಧ್ಯಪ್ರಾಚ್ಯದ ನಡುವೆ ಆಗ್ತಾ ಇರುವಂಥ ಈ ಘರ್ಷಣೆ, ಆ ಘರ್ಷಣೆಯನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಅಬ್ರಹಾಂ ಒಪ್ಪಂದವನ್ನು ತೆಗೆದುಕೊಂಡು ಬಂದಿದ್ದು 2020ರಲ್ಲಿ. ಆ ಅಬ್ರಹಾಂ ಒಪ್ಪಂದಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಒಪ್ಪಿಗೆ ಕೊಡಬೇಕು, ಇಸ್ರೇಲ್ನ ಅಧಿಕೃತ ದೇಶ ಅಂತ ಒಪ್ಪಿಕೊಳ್ಬೇಕು, ರಾಜತಾಂತ್ರಿಕ ಸಂಬಂಧವನ್ನು ಬೆಳೆಸಬೇಕು ಅಂತ ಈ ಮಧ್ಯಪ್ರಾಚ್ಯ ಮತ್ತು ಇಸ್ರೇಲ್ ನಡುವೆ ಸ್ನೇಹವನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ರು. ಅದರ ಭಾಗವಾಗಿ ಇದೊಂದು ಬೆಳವಣಿಗೆ ಆಗಿದೆ ಅಂತ ಸದ್ಯಕ್ಕೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ನೋಡಿ, ಇದು ಮೊದಲ ಬಾರಿಗೆ ಅಲ್ಲ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಒಪ್ಪಂದಗಳಾಗ್ತಾ ಇರೋದು, ಇದು ಮೊದಲ ಬಾರಿಗೆ ಅಲ್ಲ. ವಿಶ್ವಸಂಸ್ಥೆ ನಿರ್ಣಯವನ್ನು ತೆಗೆದುಕೊಂಡಿತ್ತು 2006ರ ವಿಶ್ವಸಂಸ್ಥೆ ನಿರ್ಣಯ. ಅಂದರೆ ಅವತ್ತು ಕೂಡ ಯುದ್ಧವನ್ನು ಸ್ಟಾಪ್ ಮಾಡಬೇಕು ಅಂತ ಎಲ್ಲ ಹೇಳಲಾಗಿತ್ತು. ಒನ್ಸ್ ಅಗೇನ್ ಪುನರಪಿ ಶುರುವಾಗಿತ್ತು. ಅಮೆರಿಕ ಮತ್ತು ಫ್ರಾನ್ಸ್ ಜಂಟಿಯಾಗಿ 21 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು ಸೆಪ್ಟೆಂಬರ್ 2024ರಲ್ಲಿ. ಈ 21 ದಿನಗಳ ನಂತರ ಇಸ್ರೇಲ್ ಒನ್ಸ್ ಅಗೇನ್ ಬೈರುತ್ ಮೇಲೆ ದಾಳಿ ಮಾಡುವ ಪ್ರಯತ್ನಗಳಾಗಿತ್ತು. ಅಂದರೆ ಆ 20 ದಿನಗಳಲ್ಲಿ ಯಾರ್ಯಾರು ವಲಸಿಗರು ಇರ್ತಾರಲ್ಲ ಅವರೆಲ್ಲರನ್ನು ಕೂಡ ಅವರವರ ಮನೆಗಳಿಗೆ, ಅವರವರ ಊರುಗಳಿಗೆ ಕಳಿಸೋ ಪ್ರಯತ್ನಗಳಾಯಿತು. 21 ದಿನ 22ನೇ ದಿನಕ್ಕೆ ಒನ್ಸ್ ಅಗೇನ್ ಇಸ್ರೇಲ್ ಬೈರುತ್ ಮೇಲೆ ದಾಳಿ ಮಾಡಿತು. ಅವತ್ತು ಕೂಡ ಈ ಮಾತುಕತೆ ಫಲಪ್ರದ ಆಗಿರಲಿಲ್ಲ. ಅಮೆರಿಕದ ವಿಶೇಷ ರಾಯಭಾರಿ ಅಮೋಸ್ ಈ ವ್ಯಕ್ತಿಯು ಕೂಡ ಸಂಧಾನವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಸಂಧಾನ ಮಾಡೋ ಪ್ರಯತ್ನ. ಯಾವುದಕ್ಕೆ ಸಂಧಾನ? ಈ ಎರಡೂ ದೇಶಗಳ ನಡುವೆ ಗಡಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಭಿನ್ನಾಭಿಪ್ರಾಯಗಳಿದೆ, ಆ ಗಡಿ ಹಂಚಿಕೆಯ ಮರು ಹಂಚಿಕೆಯನ್ನು ಮಾಡಿ ಎರಡೂ ದೇಶಗಳ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಎಲ್ಲವೂ ಕೂಡ ಮಾತುಕತೆಗಳಾಗಿತ್ತು. ಸ್ವಲ್ಪ ಫಲಪ್ರದಿಗೆ ಬಂದಿತ್ತದೋ, ಅದಾದ ನಂತರ ಅದು ಕೂಡ ಬಿದ್ದು ಹೋಯಿತು. ಕತಾರ್ ಮತ್ತು ಈಜಿಪ್ಟ್ ಮಧ್ಯಸ್ಥಿಕೆಯನ್ನು ಮಾಡಿಕೊಂಡು ಇದನ್ನು ಬಗೆಹರಿಸೋ ಪ್ರಯತ್ನ ಮಾಡಿತು. G7 ಮತ್ತು ಅರಬ್ನ ಒಕ್ಕೂಟವು ಕೂಡ ಸಭೆಯನ್ನು ಮಾಡಿಕೊಂಡು ಇದನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಡೊನಾಲ್ಡ್ ಟ್ರಂಪ್ ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಎಷ್ಟು ಸಕ್ಸಸ್ ಆಗುತ್ತೆ? ಇದೀಗೇನು ಕದನ ವಿರಾಮ ಅಂತ ಹೇಳ್ತಿದ್ದಾರೆ. ಒನ್ಸ್ ಅಗೇನ್ ಇಸ್ರೇಲ್ ಇದನ್ನ ಕದನ ವಿರಾಮವಾಗಿ ಮಾತ್ರ ನೋಡುತ್ತಾ, ಅಥವಾ ನಾಳೆ ಮತ್ತೊಂದು ದೊಡ್ಡದಾದಂತಹ ದಾಳಿಗಳಾದರೆ ಸುಮ್ಮನೆ ಅಂತೂ ಕೊಡೋದಿಲ್ಲ, ಅದಕ್ಕೆ ಪ್ರತಿದಾಳಿ ಶುರುವಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಕದನ ವಿರಾಮ ಎಷ್ಟು ದಿನ ಇರುತ್ತೆ ನೋಡೋಣ. ಮತ್ತೊಂದು ಕಡೆ ಜಗತ್ತಿಗೆ ಇರಾನ್ ಮತ್ತೊಂದು ತೈಲ ಶಾಕ್ ಕೊಟ್ಟಿದೆ. ಏನು ತೈಲ ಶಾಕ್? ಒಂದು ಕಡೆ ಹಾರ್ಮುಜ್ ಜಲಸಂಧಿ ಬಂದಾಗಿದ್ದರ ಪರಿಣಾಮವಾಗಿಯೇ ಕಮರ್ಷಿಯಲ್ ಸಿಲಿಂಡರ್ ದರಗಳು ಮತ್ತೆ ಏರಿಕೆಯಾಗಿದ್ದನ್ನು ನೋಡಿದ್ದೀವಿ. 40 ರೂಪಾಯಿಗಿಂತಲೂ ಹೆಚ್ಚು ಏರಿಕೆ ಆಯಿತು ನಿನ್ನೆ. ಅದಕ್ಕಿಂತ ಮೊದಲು 993 ರೂಪಾಯಿ ಏರಿಕೆ ಆಯಿತು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಅಭಾವ ಉಂಟಾಗ್ತಾ ಇದೆ. ಇದೀಗ ಮತ್ತೊಂದು ಶಾಕ್ ಕೊಡ್ತಾ ಇದೆ. ಏನು ಶಾಕ್ ಅದು? ಹಾರ್ಮುಜ್ ಬಳಿಕ ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಇರಾನ್ನವರು ಎಚ್ಚರಿಕೆ ಕೊಟ್ಟಿರುವುದು. ಇಸ್ರೇಲ್ ಯುದ್ಧವನ್ನು ನಿಲ್ಲಿಸದೇ ಇದ್ದರೆ ಜಾಗತಿಕ ವ್ಯಾಪಾರಕ್ಕೆ ಸಂಕಷ್ಟ ಆಗಿಬಿಡುತ್ತೆ ಅಂತ ಇರಾನ್ನವರು ಹೇಳ್ಕೊಂಡಿದ್ದಾರೆ. ಇರಾನ್ನವರು ಹೇಳಿರೋದು, ಕೆಂಪು ಸಮುದ್ರದ ದುಃಖದ ದ್ವಾರವನ್ನೇ ಗುರಿಯಾಗಿಸಿಕೊಂಡು IRGC ಪಡೆ ಎಲ್ಲ ತಯಾರಾಗಿದೆ. ಯುರೋಪ್ ಮತ್ತು ಏಷ್ಯಾ ನಡುವಿನ ಸಮುದ್ರ ಮಾರ್ಗ ಕಟ್ ಮಾಡುವಂಥ ಒಂದು ಸಂಚಂತಿದು. ಮತ್ತೊಂದು ಕಡೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರಿಂದ ಹಡಗುಗಳ ಮೇಲೆ ದಾಳಿಯಾಗುವಂತಹ ಭೀತಿ ಇದೆ. ಏನು ದಾಳಿಯ ಭೀತಿ ಅಂತ ಹೇಳಿದ್ರೆ, ಇದು ಇರಾನ್ ಮತ್ತು ಹೌತಿಗಳು ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಇಬ್ಬರೂ ಕೂಡ ಹೇಳಿದ್ದಾರೆ. ಲೆಬನಾನ್ ಮತ್ತು ಗಾಜಾದಲ್ಲಿ ಇಸ್ರೇಲ್ ಏನು ದಾಳಿ ಮಾಡ್ತಾ ಇದೆಯಲ್ಲ, ಈ ದಾಳಿಯ ಪ್ರತೀಕಾರವಾಗಿ ಇಂಥದ್ದೊಂದು ಬಂದ್ ಮಾಡುವಂತಹ ಎಚ್ಚರಿಕೆಯನ್ನು ಅವರು ಕೊಟ್ಟಿರೋದು. ಯಮನ್ ಕರಾವಳಿಯನ್ನು ನಿಯಂತ್ರಣ ಮಾಡುವಂತಹ ಹೌತಿ ಸಂಘಟನೆ ಇದು. ಈ ಹೌತಿ ಸಂಘಟನೆ ಇಂಥದ್ದೊಂದು ಕರೆ ಕೊಟ್ಟಿದೆ. ಅವರು ಹೇಳ್ತಿದ್ದಾರೆ, ನಾವು ಈ ಜಲಸಂಧಿಯನ್ನು ಬಂದ್ ಮಾಡಿದರೆ ಜಗತ್ತಿನ ಯಾವುದೇ ದೇಶಗಳು ವಾಪಸ್ ಇದನ್ನು ಮರಳಿ ತರುವುದಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿರೋದು? ಹೌತಿಯವರು ಹೇಳಿರೋದು. ಏನಿದು ಬಾಬ್ ಎಲ್ ಮಂದೇಬ್? ಕಣ್ಣೀರಿನ ಹೆಬ್ಬಾಗಿಲು ಅಥವಾ ದುಃಖದ ದ್ವಾರ ಅಂತ ಕರೀತಾರೆ ಇದನ್ನು. ಪ್ರಾಚೀನ ದಂತಕಥೆಗಳ ಪ್ರಕಾರ ಏನಾಗಿತ್ತು ಅಂತ ಹೇಳಿದರೆ, ಒಂದು ದೊಡ್ಡ ಭೀಕರ ಭೂಕಂಪ ಸಂಭವಿಸುತ್ತಿಲ್ಲ. ಎಲ್ಲಿ? ಈ ಬಾಬ್ ಎಲ್ ಮಂದೇಬ್ ಎನ್ನುವಂತಹ ಪ್ರದೇಶದಲ್ಲಿ ಒಂದು ಭೀಕರ ಭೂಕಂಪ ಸಂಭವಿಸುತ್ತೆ. ಈ ಭೀಕರ ಭೂಕಂಪದ ಪರಿಣಾಮವಾಗಿ ಏಷ್ಯಾ ಮತ್ತು ಆಫ್ರಿಕಾ ಅನ್ನೋದು ಸಪ್ರೇಟ್ ಆಗಿಬಿಡುತ್ತೆ. ಈ ಏಷ್ಯಾ ಮತ್ತು ಆಫ್ರಿಕಾ ಬೇರ್ಪಟ್ಟಿದ್ದರ ಪರಿಣಾಮವಾಗಿ ಲಕ್ಷಾಂತರ ಜನ ಜಲಸಮಾಧಿ ಆಗಿಬಿಟ್ರು. ಜಲಸಮಾಧಿ ಆದರೂ ನೀರಿನಲ್ಲಿ ಸಿಕ್ಕಾಕೊಂಡು ವಿಲ 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 ಅಂತ ಒದ್ದಾಡಿಬಿಟ್ರು. ಅವತ್ತಿನಿಂದಲೂ ಕೂಡ ಬಾಬ್ ಎಲ್ ಮಂದೇಬ್ಗೆ ಕಣ್ಣೀರಿನ, ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ದುಃಖದ ದ್ವಾರ, ಕಣ್ಣೀರಿನ ಹೆಬ್ಬಾಗಿಲು ಅನ್ನುವಂಥ ಹೆಸರು ಬರುತ್ತೆ. ಬಾಬ್ ಎಲ್ ಮಂದೇಬ್ನ ಅರ್ಥವೂ ಕೂಡ ಹಾಗೆ, ಕಣ್ಣೀರಿನ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ. ಇದನ್ನು ಇದೀಗ ಅವರು ಬಂದ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ.
ನೀವು ನೋಡಿ 2024ರಲ್ಲೇ ಇದೇ ಹೌತಿ ಬಂಡುಕೋರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ವಲಸಿಗರ ದೋಣಿ ಹೋಗ್ತಾ ಇತ್ತು. ವಲಸಿಗರ ದೋಣಿ ಹೋಗುವಂತಹ ಸಮಯದಲ್ಲಿ ಅಲ್ಲೊಂದು ಮುಳುಗಿ 56 ಸಾವಾಗುತ್ತೆ, 140 ಜನ ನಾಪತ್ತೆ ಆಗ್ಬಿಡ್ತಾರೆ. ಆ ಸಮಯದಲ್ಲಿ ಈ ಹೌತಿಯವರು ಏನು ಮಾಡ್ತಾರೆ, ಒಂದು ಹಡಗಿನ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ಹಡಗಿನ ಮೇಲೆ ದಾಳಿ ಆಯಿತು, 3 ಜನ ಮೃತಪಟ್ಟರು. ಇದು ಒಟ್ಟಾರೆ ಈ ಬಾಬ್ ಎಲ್ ಮುಂದೇಬನ ಐತಿಹಾಸಿಕ ಹಿಸ್ಟ್ರಿಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹಡಗಿನ ಮೇಲೆ ದಾಳಿಯಾಗಿರೋದು. ಈಗ ಹೌತಿಯವರು ಹೇಳ್ತಾ ಇರೋದೇನು, ಗಾಜಾ ಪಟ್ಟಿ ಮತ್ತು ಲೆಬನಾನ್ ಮೇಲೆ ಇಸ್ರೇಲ್ನವರು ದಾಳಿ ಮಾಡ್ತಾ ಮುಂದೆ ಹೋಗೋದಾದರೆ ಒನ್ಸ್ ಅಗೇನ್ ನಾವು ಅದೇ ರೀತಿಯಾಗಿ ದಾಳಿ ಮಾಡ್ತೀವಿ. ಆ ದಾಳಿಯಿಂದ ವಾಣಿಜ್ಯ ಹಡಗುಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಆವಾಗ ಕಚ್ಚಾ ತೈಲದ ಪೂರೈಕೆಗೆ CNG LPG ಎಲ್ಲದರ ಪೂರೈಕೆಯೂ ಕೂಡ ಅಸ್ತವ್ಯಸ್ತ ಆಗುತ್ತೆ. ಆ ಮುಖಾಂತರ ಜಗತ್ತಿಗೆ ಇಕ್ಕಟ್ಟಾಗುತ್ತೆ. ಇದನ್ನು ಮತ್ತೊಮ್ಮೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಈ ಬೆಳವಣಿಗೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಾಬ್ ಎಲ್ ಮಂದೇಬ್ ಯಾಕೆ ಪ್ರಾಮುಖ್ಯತೆ, ಯಾವುದಕ್ಕೆ ಇದು ಭಯಾನಕ, ಹಾರ್ಮೂಜ್ ನಂತರ ಎಷ್ಟು ಡಿಪೆಂಡೆನ್ಸಿ ನಾವಿದ್ದೀವಿ, ಏನು ಎತ್ತ ಅನ್ನೋದನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಅರೇಬಿಕ್ ಭಾಷೆಯಲ್ಲಿ ಬಾಬ್ ಎಲ್ ಮುಂದೇಬ್ ಅಂತ ಹೇಳಿದ್ರೆ ಕಣ್ಣೀರಿನ ದ್ವಾರ. ನಾನು ಅವಾಗಲೇ ಹೇಳಿದ್ನಲ್ಲ, ಕಣ್ಣೀರಿನ ದ್ವಾರ. ಬಿಕಾಸ್ ಐತಿಹಾಸಿಕ ಘಟನೆಗಳ ಬಗ್ಗೆ ಅವರು ಹೇಳ್ತಾರೆ. ಲಕ್ಷಾಂತರ ಜನ ಜಲಸಮಾಧಿಯಾಗಿದ್ರು, ಹೀಗಾಗಿ ಕಣ್ಣೀರಿನ ದ್ವಾರ ಅಂತ ಕರೀತಾರೆ. ಚಿಕ್ಕದಾದಿರುವಂತಹ ಪ್ರದೇಶ ಇದು. ಹೇಗೆ ಅಬ್ಬಾಸ್ ಬಂದರಿನ ಮೇಲೆ ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಬಾಬ್ ಎಲ್ ಮಂದೇಬ್ ಕೂಡ ಅತ್ಯಂತ ಆಯಕಟ್ಟಿನ ಜಾಗ. ಈ ಆಯಕಟ್ಟಿನ ಜಾಗವನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ತೀವಿ ಅಂತ ಹೌತಿಯವರು ಹೇಳ್ತಾ ಇರೋದು. 12% ಜಾಗತಿಕ ವ್ಯಾಪಾರದ ಮಾರ್ಗ ಇದು. ಕೇವಲ 26 ಕಿಲೋಮೀಟರ್ ಅಗಲ ಇದೆ. ಪ್ರತಿ ವರ್ಷ ಸಾವಿರಾರು ಕಂಟೈನರ್ ಹಡಗುಗಳೆಲ್ಲ ಸತತವಾಗಿ ಸಂಚಾರ ಮಾಡ್ತವೆ. ಯೆಮನ್ ಕರಾವಳಿಯಲ್ಲಿ ಹೊಂಚು ಹಾಕಿ ಈ ಹೌತಿಗಳ ಡ್ರೋನ್ಗಳು, ಕ್ಷಿಪಣಿಗಳೆಲ್ಲ ಕಾದು ಕೂತಿವೆ. ಏನಾಗುತ್ತೆ ಅಂತ ಹೇಳಿದರೆ, ಭಯಾನಕ ಯಾಕೆ ಅನ್ನೋ ಕಾರಣಕ್ಕಂತ ಹೇಳೋದಾದರೆ, ಇದು ಅಡೆನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನು ಮಾಡುತ್ತೆ. 12-15% ಮಾರ್ಗ ಇದು. ಸೋಯೆಜ್ ಕಾಲುವೆಗೆಲ್ಲ ಸಂಪರ್ಕ ಆಗುತ್ತೆ. 40-50 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಪ್ರತಿದಿನ ಇಲ್ಲಿಂದ ರಫ್ತು ಆಗುವಂತಹ ಪ್ರದೇಶ ಇದು. ಈ ನಮ್ಮಲ್ಲಿ ಕೆಲವೊಂದಿಷ್ಟು ಚೋಕ್ ಪಾಯಿಂಟ್ಸ್ ಅಂತ ಕರಿತೀವಿ. ಅತ್ಯಂತ ಕಿರಿದಾದಂತಹ ಮಾರ್ಗ. ಅದೇ ರೀತಿಯಾಗಿ ಚೋಕ್ ಪಾಯಿಂಟ್ಸ್ ಕೂಡ ಹೌದು. ನಾಳೆ ಒಂದು ವೇಳೆ ಹೌತಿ ಬಂಡುಕೋರರು ಇದರ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಇದರ ಮೇಲೆ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸ್ತಾ ಹೋಗೋದಾದರೆ, ಈಗ ಉದಾಹರಣೆಗೆ ಭಾರತದ ಮುಂಬೈನಿಂದ ಲಂಡನ್ಗೆ ಯಾವುದೋ ಒಂದು ಹಡಗು ಹೋಗಬೇಕು ಅಂತ ಹೇಳಿದ್ರೆ ಸರಿಸುಮಾರು 10,000 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. 10,000 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಅವರು? ಕೇಪ್ ಆಫ್ ಗುಡ್ ಹೋಪ್ ಅಂತ ನಾವೇನು ಕರಿತೀವಿ, ಅದನ್ನು ಸುತ್ತುವರೆದು ಆ ಪ್ರದೇಶವನ್ನು ತಲುಪಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಹೌತಿಗಳು ಸೂಯೆಜ್ ಕಾಲುವೆ, ಅದಾದ ನಂತರ ಅರಬ್ಬಿ ಸಮುದ್ರ, ಅಡನ್ ಕೊಲ್ಲಿ, ಈ ಒಟ್ಟಾರೆ ಸಂಪರ್ಕ ಏನಿದೆ, ಈ ಸಂಪರ್ಕದ ಮುಖಾಂತರ ಅದನ್ನು ಬ್ರೇಕ್ ಮಾಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವ್ರಿಗೆ ಮಾಡಿದ್ದಾರೆ. ಮತ್ತೊಂದು ಕಡೆ ಮಿಲಿಟರಿ ಕೋಟೆ ಜಿಬೌಟಿ ಮೇಲೆ ಜಗತ್ತಿನ ಕಣ್ಣಿದೆ. ಯಾಕೆ ಜಗತ್ತಿನ ಕಣ್ಣಿದೆ? ಬಾಬ್ ಎಲ್ ಮಂದೇಬ್ ರಕ್ಷಣೆಗಾಗಿ ಜಿಬೌಟಿಯಲ್ಲಿ ಅನೇಕ ಜಾಗತಿಕ ಸೇನಾ ನೆಲೆಗಳು ಬೀಡುಬಿಟ್ಟಿರೋದು. ಬೀಡುಬಿಟ್ಟಿವೆ. ಅಮೆರಿಕ, ಚೀನಾ, ಫ್ರಾನ್ಸ್ ಮತ್ತು ಜಪಾನ್ ದೇಶಗಳ ಮಿಲಿಟರಿ ನೆಲೆಗಳು ಇಲ್ಲಿರುವಂಥದ್ದು. ಅಮೆರಿಕದ್ದಿದೆ, ಚೀನಾದ್ದಿದೆ, ಫ್ರಾನ್ಸ್ದಿದೆ, ಜಪಾನ್ ದೇಶಗಳ ಮಿಲಿಟರಿ ನೆಲೆಗಳಿದೆ. ಈ ನೆಲೆಗಳ ಮುಖಾಂತರ ಬಾಬ್ ಎಲ್ ಮಂದೇಬ್ ಇವುಗಳ ರಕ್ಷಣೆಗಾಗಿ ಒಂದು ಪ್ರಯತ್ನಗಳಾಗಬಹುದು ಅಂತ. ಇರಾನ್ ಬೆದರಿಕೆ ಎದುರಿಸುವುದಕ್ಕೆ ಅಮೆರಿಕದ ಕ್ಯಾಂಪ್ ಲೆಮೋನಿಯರ್ ಸನ್ನದ್ಧವಾಗಿದೆ ಅಂತ. ಈಗ ನೀವು ಹಾರ್ಮೂಜ್ನಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ, ವಾಣಿಜ್ಯ ಹಡಗುಗಳನ್ನು ಯಾವುದೇ ಕಾರಣಕ್ಕೂ ಓಡಾಡೋದಕ್ಕೆ ಬಿಡೋದಿಲ್ಲ ಅಂತ ಇದೇ ಹಾರ್ಮೂಜ್ ಜಲಸಂಧಿಯ ಮೇಲೆ IRGC ಅವರು, ಇರಾನ್ನವರು ಹಿಡಿತ ಸಾಧಿಸಿದಾಗ ನೌಕಾ ದಾಳಿ ಮಾಡ್ತೀವಿ ಅಂತ ಅಮೆರಿಕಾದವರು ಬಂದರು. ಅನೇಕ ನೌಕಾ ಪಡೆಗಳನ್ನು ತೆಗೆದುಕೊಂಡು ಬಂದು ಹಾಕಿದ್ರು. 10-15 ಸಾವಿರ ಸೈನಿಕರನ್ನು ನಿಯೋಜನೆ ಮಾಡಲಾಯಿತು. ವಾಣಿಜ್ಯ ಹಡಗುಗಳ ರಕ್ಷಣೆಗಾಗಿಯೇ ಒಂದು ಕಾರ್ಯತಂತ್ರವನ್ನು ಅಮೆರಿಕಾದವರೆಲ್ಲ ರೂಪಿಸಿದ್ದನ್ನು ನಾವು ನೋಡಿದ್ದೀವಿ. ಇದೀಗ ಅವರು ಕ್ಯಾಂಪ್ ಲೆಮೋನಿಯರ್ ಸನ್ನದ್ಧ ಆಗಿದೆ ಅಂತ ಹೇಳ್ತಿದ್ದಾರೆ. ನೌಕಾಪಡೆಗಳ ಭದ್ರತೆ ನಡೆಯು ಇರಾನ್ ಸಣ್ಣ ದಾಳಿಗಳೇ ದೊಡ್ಡ ಅಪಾಯ. ಈಗ ದೊಡ್ಡ ದೊಡ್ಡ ನೌಕೆಗಳನ್ನು ಅಮೆರಿಕ ಹಾರ್ಮೂಜ್ನಲ್ಲಿ ತಂದು ನಿಲ್ಲಿಸಿದಾಗಲೂ ಕೂಡ ಇರಾನ್ನವರು ಏನು ಮಾಡಿದ್ರು, ಸಣ್ಣದಾದಂತಹ ಈ ದೋಣಿಗಳನ್ನು ಬಳಕೆ ಮಾಡಿಕೊಂಡು ಅಮೆರಿಕಾದ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ, ಅಮೆರಿಕವನ್ನು ಹಾರ್ಮೂಜ್ನಲ್ಲಿ ಬಗ್ಗು ಬಡಿಯುವ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ರು. ಅದೇ ಸಣ್ಣ ದಾಳಿಗಳು ಕೂಡ ಅಲ್ಲಿ ಆಗಬಹುದು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಒಂದು ವೇಳೆ ಇದನ್ನು ಕೂಡ ಅವರು ಕಂಟ್ರೋಲ್ಗೆ ತೆಗೆದುಕೊಂಡು, ಹೌತಿಗಳಾಗಿರ್ಬೋದು, IRGC ಆಗಿರ್ಬೋದು, ಕಂಟ್ರೋಲ್ಗೆ ತೆಗೆದುಕೊಂಡ್ರೆ ಜಾಗತಿಕವಾಗಿ ತೈಲದ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು. ಒನ್ಸ್ ಅಗೇನ್ ತೈಲ ದರಗಳು ಮತ್ತೆ ಏರಿಕೆ ಆಗುತ್ತಾ, ಭಾರತಕ್ಕೆ ಏನು ಇಂಪ್ಯಾಕ್ಟ್ ಆಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ ಆದರೆ ಎರಡನೇ ಸುದ್ದಿ.